ಕುಂಭ ರಾಶಿಯವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮುಂಬರುವ ಕೆಲವು ದಿನಗಳು ಸಾಮಾನ್ಯ ದಿನಗಳಲ್ಲ. ನೀವು ಈ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಪ್ರಮುಖ ಘಟನೆಗಳಿಗೆ ಮೊದಲೇ ಸಿದ್ಧರಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ಏಕೆಂದರೆ ನಾನು ಕೊನೆಯಲ್ಲಿ ಹೇಳಲಿರುವ ಒಂದು ವಿಷಯವನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವನಕ್ಕೆ ಬರಲಿರುವ ಒಂದು ದೊಡ್ಡ ಅವಕಾಶವನ್ನು ನೀವು ನಿಮ್ಮ ಕೈಯಿಂದಲೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಕುಂಭ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡಾಡುತ್ತಿತ್ತು. ನನ್ನ ಕಷ್ಟಕ್ಕೆ ಸರಿಯಾದ ಫಲ ಯಾವಾಗ ಸಿಗುತ್ತದೆ ಎಂದು. ಅನೇಕ ಬಾರಿ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದೀರಿ. ಆದರೆ ನಿರೀಕ್ಷಿಸಿದ ವೇಗದಲ್ಲಿ ಯಶಸ್ಸು ಸಿಗಲಿಲ್ಲ. ಕೆಲವರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ, ಕೆಲವರು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜಿಸಿದರು. ಆದರೂ ನೀವು ನಿಮ್ಮ ದಾರಿಯನ್ನು ಬಿಡಲಿಲ್ಲ. ಇದೇ ಕಾರಣದಿಂದ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಅದೃಷ್ಟ ನಿಧಾನವಾಗಿ ನಿಮ್ಮ ಕಡೆ ತಿರುಗಲಾರಂಭಿಸುತ್ತದೆ. ಗ್ರಹಗಳ ಸ್ಥಿತಿಯು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿದೆ. ವಿಶೇಷವಾಗಿ ಶನಿಯ ಅನುಗ್ರಹ ಮತ್ತು ಬುಧನ ಪ್ರಭಾವದಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಇಷ್ಟು ದಿನ ಗೊಂದಲದಲ್ಲಿದ್ದ ವಿಷಯಗಳಿಗೆ ಉತ್ತರ ಸಿಗತೊಡಗುತ್ತದೆ. ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಆದರೆ ಸ್ನೇಹಿತರೆ, ಪ್ರತಿಯೊಂದು ಒಳ್ಳೆಯ ಸಮಯ ಬರುವ ಮುನ್ನ ಜೀವನ ಒಂದು ಸಣ್ಣ ಪರೀಕ್ಷೆಯನ್ನು ನಡೆಸುತ್ತದೆ. ನಿಮ್ಮ ಜೀವನದಲ್ಲಿಯೂ ಅಂತಹ ಒಂದು ಪರೀಕ್ಷೆ ಮುಂಬರುವ ದಿನಗಳಲ್ಲಿ ಎದುರಾಗಬಹುದು. ಅದು ಹಣದ ವಿಷಯವಾಗಿರಬಹುದು, ಸಂಬಂಧದ ವಿಷಯವಾಗಿರಬಹುದು, ಅಥವಾ ಉದ್ಯೋಗದ ವಿಷಯವಾಗಿರಬಹುದು. ಆ ಕ್ಷಣದಲ್ಲಿ ನೀವು ತಾಳ್ಮೆ ಕಳೆದುಕೊಳ್ಳದೆ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಅದೇ ಘಟನೆ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಅನಿರೀಕ್ಷಿತ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಹೆಚ್ಚುವರಿ ಹೊರೆ ಎಂದು ಅನಿಸಿದರೂ ಮುಂದೆ ಅದೇ ನಿಮ್ಮ ಗೌರವ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ. ವ್ಯಾಪಾರ ಮಾಡುವವರಿಗೆ ನಿಂತಿದ್ದ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹೊಸ ಸಂಪರ್ಕಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಅವಕಾಶವನ್ನು ತರುತ್ತವೆ. ಆದರೆ ಈ ಮುಂಬರುವ ದಿನಗಳ ಅತ್ಯಂತ ದೊಡ್ಡ ರಹಸ್ಯ ಇನ್ನೂ ಆರಂಭವಾಗಿಲ್ಲ. ಮುಂಬರುವ 5 ರಿಂದ 7 ದಿನಗಳೊಳಗೆ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಹಳೆಯ ಪರಿಚಯದವರಾಗಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಮಾತನಾಡದವರಾಗಿರಬಹುದು, ಇಲ್ಲವೇ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು. ಮೊದಲಿಗೆ ಅವರ ಆಗಮನ ಸಾಮಾನ್ಯವೆಂದು ಅನಿಸುತ್ತದೆ. ಆದರೆ ನಂತರ ಅವರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಬಾಗಿಲು ತೆರೆಯುತ್ತದೆ. ಆ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ? ಅವರು ನಿಮ್ಮ ಜೀವನಕ್ಕೆ ಏಕೆ ಬರುತ್ತಾರೆ? ಮತ್ತು ಅವರು ತಂದಿರುವ ಸಂದೇಶವೇನು? ಕುಂಭ ರಾಶಿಯವರೇ, ಈಗ ಈ ಮುಂಬರುವ ದಿನಗಳ ಅತ್ಯಂತ ಪ್ರಮುಖ ಮತ್ತು ರಹಸ್ಯಮಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಈಗಾಗಲೇ ಕೇಳಿದಂತೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಆ ವ್ಯಕ್ತಿಯ ಆಗಮನಕ್ಕಿಂತ ಮುಖ್ಯವಾದದ್ದು ಅವರು ನಿಮ್ಮೊಳಗೆ ಉಂಟುಮಾಡುವ ಬದಲಾವಣೆ. ಏಕೆಂದರೆ ಕೆಲವರು ನಮ್ಮ ಜೀವನಕ್ಕೆ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ, ಅವರು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಮಾತ್ರ ಬರುತ್ತಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಅನೇಕ ಗೊಂದಲಗಳಿಗೆ ಉತ್ತರ ಸಿಗಲಾರಂಭಿಸುತ್ತದೆ. ನೀವು ಮುಂದುವರಿಸಬೇಕೋ ಇಲ್ಲವೇ ಹೊಸ ದಾರಿಯನ್ನು ಆರಿಸಬೇಕೋ ಎಂಬ ಸಂದೇಹಗಳಿಗೆ ಸ್ಪಷ್ಟತೆ ದೊರೆಯುತ್ತದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ನಿರ್ಧಾರವನ್ನು ನೀವು ಅಂತಿಮವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದೇ ನಿರ್ಧಾರ ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಯಶಸ್ಸಿನ ಅಡಿಪಾಯವಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಗಮನ ಸೆಳೆಯುವಂತಹ ಒಂದು ಅವಕಾಶ ದೊರೆಯಬಹುದು. ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸೆ ಕೇಳುವ ಸಂದರ್ಭ ಬರಬಹುದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್, ಕೆಲವರಿಗೆ ಹೊಸ ಜವಾಬ್ದಾರಿ ಮತ್ತು ಇನ್ನೂ ಕೆಲವರಿಗೆ ಉತ್ತಮ ಸ್ಥಾನಮಾನ ಸಿಗುವ ಯೋಗವಿದೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ಮರೆಯಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಮೌನವಾಗಿ ಮಾಡಿದ ಪರಿಶ್ರಮವೇ ದೊಡ್ಡ ಫಲವನ್ನು ನೀಡುತ್ತದೆ. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸಬಹುದು. ಹೊಸ ವ್ಯವಹಾರದ ಮಾತುಕತೆ ಆರಂಭವಾಗಬಹುದು. ನಿಂತಿದ್ದ ಒಂದು ಹಣಕಾಸಿನ ವಿಷಯ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಬಗೆಹರಿಯಬಹುದು. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು 2 ಬಾರಿ ಪರಿಶೀಲಿಸುವ ಅಭ್ಯಾಸವನ್ನು ಮರೆಯಬೇಡಿ. ಕುಟುಂಬದ ವಾತಾವರಣವು ನಿಧಾನವಾಗಿ ಸುಧಾರಿಸುತ್ತದೆ. ಹಿಂದೆ ಉಂಟಾಗಿದ್ದ ಮನಸ್ತಾಪ ಕಡಿಮೆಯಾಗುತ್ತದೆ. ಮನೆಯ ಹಿರಿಯರಿಂದ ಸಿಗುವ ಒಂದು ಸಲಹೆ ನಿಮ್ಮ ಜೀವನದ ದೊಡ್ಡ ನಿರ್ಧಾರಕ್ಕೆ ದಾರಿ ತೋರಿಸಬಹುದು. ಕೆಲವರಿಗೆ ದೂರದ ಪ್ರಯಾಣದ ಯೋಗವೂ ಕಾಣಿಸುತ್ತಿದೆ. ಆದರೆ ಸ್ನೇಹಿತರೆ, ಈಗ ನಾನು ಹೇಳಲಿರುವ ವಿಷಯವನ್ನು ತುಂಬಾ ಗಮನವಿಟ್ಟು ಕೇಳಿ. ಮುಂಬರುವ ದಿನಗಳಲ್ಲಿ ನೀವು ಒಂದೇ ರೀತಿಯ ಒಂದು ಸಂಕೇತವನ್ನು 2 ಅಥವಾ 3 ಬಾರಿ ಗಮನಿಸುವ ಸಾಧ್ಯತೆ ಇದೆ. ಅದು ಒಂದೇ ಸಂಖ್ಯೆ ಆಗಿರಬಹುದು, ಒಂದೇ ಹೆಸರು ಆಗಿರಬಹುದು, ಅಥವಾ ಒಂದೇ ಮಾತನ್ನು ಬೇರೆ ಬೇರೆ ಜನರಿಂದ ಕೇಳಬಹುದು. ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಜೀವನ ದೊಡ್ಡ ಬದಲಾವಣೆಗೆ ಮುನ್ನ ಸಣ್ಣ ಸೂಚನೆಗಳನ್ನು ನೀಡುತ್ತದೆ. ಆ ಸೂಚನೆಯನ್ನು ಅರ್ಥಮಾಡಿಕೊಂಡವರು ಮಾತ್ರ ತಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾರೆ. ಆದರೆ ಈ ಎಲ್ಲದಕ್ಕಿಂತಲೂ ದೊಡ್ಡ ಘಟನೆ ಇನ್ನೂ ಬಾಕಿಯಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಬೆಳವಣಿಗೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಾರ್ಥನೆಗೆ ಉತ್ತರವಾಗುವ ಸಾಧ್ಯತೆ ಇದೆ. ಅದು ಯಾವ ಘಟನೆ? ನಿಮ್ಮ ಅದೃಷ್ಟ ಯಾವ ದಿನ ಬದಲಾಗುತ್ತದೆ? ಕುಂಭ ರಾಶಿಯವರೇ,
ಈಗ ಈ ಮುಂಬರುವ ದಿನಗಳ ಅತ್ಯಂತ ಮಹತ್ವದ ಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಬಹಳ ದಿನಗಳಿಂದ ಮನಸ್ಸಿನೊಳಗೆ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೀರಿ. ಅದನ್ನು ಎಲ್ಲರಿಗೂ ಹೇಳಿಲ್ಲ, ಕೆಲವರಿಗೆ ಮಾತ್ರ ಗೊತ್ತಿದೆ. ಅಥವಾ ಯಾರಿಗೂ ಗೊತ್ತಿಲ್ಲ, ಆದರೆ ಈ ಮುಂಬರುವ ದಿನಗಳಲ್ಲಿ ಆ ಆಸೆಯ ಕಡೆಗೆ ನಿಮ್ಮನ್ನು ಕರೆದೊಯ್ಯುವ ಒಂದು ಘಟನೆ ನಡೆಯುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ನಿಮ್ಮ ಜಾತಕದಲ್ಲಿ ಶುಭಗ್ರಹಗಳ ಅನುಕೂಲಕರ ಚಲನೆಯಿಂದ ಇಷ್ಟು ದಿನ ನಿಂತಿದ್ದ ಕಾರ್ಯಗಳು ಮತ್ತೆ ವೇಗ ಪಡೆಯಲಿವೆ. ನೀವು ಎಷ್ಟು ಬಾರಿ ಪ್ರಯತ್ನಿಸಿ ವಿಫಲರಾಗಿದ್ದರೂ ಈ ಬಾರಿ ಪರಿಸ್ಥಿತಿ ಹಿಂದಿನಂತಿರುವುದಿಲ್ಲ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ನಿಧಾನವಾಗಿ ಆರಂಭವಾಗುತ್ತಿದೆ. ಆದ್ದರಿಂದ ಈ ದಿನಗಳಲ್ಲಿ ಸೋಮಾರಿತನ ಅಥವಾ ನಿರಾಶೆಗೆ ಅವಕಾಶ ಕೊಡಬೇಡಿ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಧೈರ್ಯದಿಂದ ಸ್ವೀಕರಿಸಿ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು, ಗೌರವ ಮತ್ತು ಉತ್ತಮ ಬೆಳವಣಿಗೆಯ ಸೂಚನೆಗಳಿವೆ. ನಿಮ್ಮನ್ನು ಕಡಿಮೆ ಅಂದಾಜಿಸಿದ್ದವರೇ ನಿಮ್ಮ ಕೆಲಸವನ್ನು ಮೆಚ್ಚುವ ಸಮಯ ಬರುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಉತ್ತಮ ಲಾಭದ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಈ ದಿನಗಳು ಆಶಾದಾಯಕವಾಗಿವೆ. ಹಳೆಯ ಬಾಕಿ ಹಣ ಕೈ ಸೇರಬಹುದು. ಅನಿರೀಕ್ಷಿತ ಆದಾಯದ ಅವಕಾಶವೂ ಬರಬಹುದು. ಆದರೆ ಒಂದು ಎಚ್ಚರಿಕೆ: ಯಾರ ಮಾತನ್ನು ಮಾತ್ರ ನಂಬಿ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ವಿವೇಕವೇ ನಿಮ್ಮ ದೊಡ್ಡ ಶಕ್ತಿ. ಪ್ರೀತಿ ಮತ್ತು ಕುಟುಂಬದ ವಿಷಯದಲ್ಲಿ ಸಹ ಶುಭ ಸೂಚನೆಗಳಿವೆ. ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಮುಂದಾಗಬಹುದು. ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆದರೆ ಸ್ನೇಹಿತರೆ, ಈಗ ಈ ವಿಡಿಯೋದ ಅತ್ಯಂತ ಮುಖ್ಯವಾದ ಸಂದೇಶವನ್ನು ಕೇಳಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸಬೇಡಿ. ಕೆಲವರು ನಗುತ್ತಾ ಮಾತನಾಡಬಹುದು, ಆದರೆ ಅವರ ಉದ್ದೇಶ ಬೇರೆ ಇರಬಹುದು. ಆದ್ದರಿಂದ ನಿಮ್ಮ ರಹಸ್ಯಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಮತ್ತು ನಿಮ್ಮ ದೊಡ್ಡ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ. ಸರಿಯಾದ ಸಮಯ ಬರುವವರೆಗೆ ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ಆಧ್ಯಾತ್ಮಿಕವಾಗಿ ಈ ಸಮಯ ಬಹಳ ಶಕ್ತಿಯುತವಾಗಿದೆ. ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚುವುದು, ಹನುಮಾನ್ ಚಾಲೀಸಾ ಪಠಿಸುವುದು ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಬಲವನ್ನು ನೀಡುತ್ತದೆ. ನೀವು ಮಾಡುವ ಒಂದು ಸಣ್ಣ ಪುಣ್ಯದ ಕೆಲಸವೇ ಅನಿರೀಕ್ಷಿತ ಆಶೀರ್ವಾದವಾಗಿ ನಿಮ್ಮ ಜೀವನಕ್ಕೆ ಮರಳಿ ಬರುವ ಸಾಧ್ಯತೆ ಇದೆ.